ಶತಾಯಗತಾಯ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಹಠ ತೊಟ್ಟಿರೋ ಅಖಿಲ ಭಾರತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಮನವೊಲಿಕೆಗೋ ಏನೋ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಕಡೆಗೂ ಕೂಡ ಗ್ರೇಟರ್ ಬೆಂಗಳೂರಿನ 5 ನೂತನ ಮಹಾನಗರ ಪಾಲಿಕೆ ಚುನಾವಣೆಗಳಿಗೋಸ್ಕರ ಮತ್ತು ತದನಂತರ ನಡೆಸಲೇಬೇಕಾಗಿರೋ ಇತರ ನಗರ ಪಾಲಿಕೆಗಳು ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳ ಬದಲು ಬ್ಯಾಲೆಟ್ ಪೇಪರ್ನೇ ಬಳಸಬೇಕು ಅನ್ನೋ ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳನ್ನು ಬದಲಿಸಲಿಕ್ಕೆ ಆಗಲೇ ಒಂದು ಶಾಸನವನ್ನು ತಯಾರು ಮಾಡಿಬಿಟ್ಟಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲರು ಆ ಶಾಸನದ ಕರಡನ್ನು ಇಷ್ಟರಲ್ಲೇ ಈ ನಡೀತಾ ಇರೋ ಬಜೆಟ್ ಅಧಿವೇಶನದಲ್ಲಿ ಮಂಡಿಸ್ತಾ ಇದ್ದಾರಂತೆ. ನೋಡಿ, 1970ರ ದಶಕದಲ್ಲೇ ಅಂದರೆ ಸುಮಾರು 74-75ರ ಅವಧಿಗೆ ಆವತ್ತಿನ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಪ್ರಜ್ಞೆ ಮತ್ತು ವೈಚಾರಿಕತೆಯನ್ನು ಬೆಳೆಸಲಿಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ರು ಅನ್ನೋದು ಆಗಿನ ಕಾಲದ ನಮ್ಮ ಅವರಿಗೆಲ್ಲ ಬಹಳ ಚಿರಪರಿಚಿತವಾಗಿತ್ತು. ಅನೇಕ ದೇವಮಾನವರುಗಳ ವಿರುದ್ಧ ಕೂಡ ಅವರು ಒಂದು ವೈಚಾರಿಕ ಸಮರವನ್ನೇ ಸಾರಿದರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು. ತಾವು ಕುಲಪತಿಗಳಾಗಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದ ಲಾಂಛನದ ಕೆಳಗೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಒಂದು ಭಗವದ್ಗೀತೆಯ ಶ್ಲೋಕವನ್ನು ಘೋಷವಾಕ್ಯವಾಗಿ ಸೇರಿಸಿದ್ರು. ಅಂದರೆ ವಿಜ್ಞಾನದ ಮೂಲಕವೇ ಜ್ಞಾನಾರ್ಜನೆ ಅಂತ ಅದರ ಅರ್ಥ. ಅಂದರೆ ಆಧುನಿಕ ಯುಗದಲ್ಲಿ ವಿಜ್ಞಾನದ ಹೊರತುಪಡಿಸಿ ಜ್ಞಾನಾರ್ಜನೆ ಪರಿಪೂರ್ಣವಾಗೋದಿಲ್ಲ. ಅದು ಮಾನವಿಕ ಶಾಸ್ತ್ರ ಮತ್ತು ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೂ ಕೂಡ ಆಧುನಿಕ ವಿಜ್ಞಾನದ ಕನಿಷ್ಠ ಜ್ಞಾನ ಇರಲೇಬೇಕು, ಪ್ರಾಥಮಿಕ ತಿಳುವಳಿಕೆ ಇರಲೇಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ತುರ್ತು ಪರಿಸ್ಥಿತಿ ಕಾಲದಲ್ಲೂ ಕೂಡ ದೇಶ ಮತ್ತು ವಿದೇಶದ ಕೆಲವು ಸರ್ವಶ್ರೇಷ್ಠ ವಿಜ್ಞಾನಿಗಳನ್ನು ಕರೆಸಿಬಿಟ್ಟು ಜನಸಾಮಾನ್ಯರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಧರ್ಮದ ಬಗ್ಗೆ ಅನೇಕ ವಿಚಾರಪೂರ್ಣ ಭಾಷಣ ಮಾಲಿಕೆಯನ್ನು ಏರ್ಪಡಿಸಿದ್ರು ನರಸಿಂಹಯ್ಯನವರು. ಯಾಕಂತಂದರೆ ಈ IT-BT ಬರೋಕ್ಕಿಂತ ಕನಿಷ್ಠ 3 ದಶಕಗಳಿಂದ ಮುಂಚೆನೇ ಬೆಂಗಳೂರು ಇಡೀ ಭಾರತದ ವೈಜ್ಞಾನಿಕ ರಾಜಧಾನಿಯಾಗಿತ್ತು, ವಿಜ್ಞಾನದ ರಾಜಧಾನಿಯಾಗಿತ್ತು, ಸೈನ್ಸ್ ಕ್ಯಾಪಿಟಲ್ ಆಗಿತ್ತು ಆವತ್ತನೇ. ಯಾಕಂದರೆ ಆವತ್ತಿನ ಭಾರತದ ಅಂದರೆ ನೆಹರು ಯುಗದ ಸಾರ್ವಜನಿಕ ಉದ್ಯಮಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲೇ ಕೇಂದ್ರೀಕೃತವಾಗಿದ್ವು. ಅದು HMT ಮಷಿನ್ ಟೂಲ್ಸ್ ಕಾರ್ಖಾನೆ, HMT ವಾಚ್ ಕಾರ್ಖಾನೆ, HAL ವಿಮಾನ ಕಾರ್ಖಾನೆ, ITI ಟೆಲಿಫೋನ್ ಕಾರ್ಖಾನೆ, BHEL ಬೃಹತ್ ಮಷೀನ್ಗಳ ತಯಾರಿಕಾ ಕಾರ್ಖಾನೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಇದ್ವು. ಇಸ್ರೋ ಕೂಡ ಆಗಲೇ ಬೆಂಗಳೂರಿನಲ್ಲೇ ಜನ್ಮ ತಾಳಿತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ 20ನೇ ಶತಮಾನದ ಆರಂಭದಲ್ಲೇ ಸ್ಥಾಪನೆಗೊಂಡ ಟಾಟಾ ವಿಜ್ಞಾನ ಮಂದಿರ ಅದು ಇಡೀ ಭಾರತದ ಪರಮೋಚ್ಚ ವೈಜ್ಞಾನಿಕ ಸಂಶೋಧನಾ ಕೇಂದ್ರವಾಗಿ ಇವತ್ತಿಗೂ ಕೂಡ ತನ್ನ ಹೆಸರನ್ನು ಹಾಗೆ ಉಳಿಸ್ಕೊಂಡಿದೆ. ಪ್ರಪಂಚದ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾವಾಗಲೂ ಕೂಡ ಟಾಟಾ ವಿಜ್ಞಾನ ಮಂದಿರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಭಾರತೀಯ ವಿಜ್ಞಾನ ಸಂಸ್ಥೆ ಹೆಸರು ಇದ್ದೇ ಇರುತ್ತೆ. ಅಂಥ ವೈಜ್ಞಾನಿಕ ಪರಂಪರೆಯ ಬೆಂಗಳೂರಿನಲ್ಲಿ ಅಂದರೆ ಬೆಂಗಳೂರನ್ನು ಬ್ಯಾಂಗ್ಳೂರು ಮಾಡ್ತೇವೆ ಅಂತ ಹೊರಟಿರೋ ಇವತ್ತಿನ ನಮ್ಮನ್ನು ಆಳ್ತಿರೋ ಸಿದ್ದರಾಮಯ್ಯ ಸರ್ಕಾರ ಅದ್ಯಾಕೋ ಬೆಂಗಳೂರಿನಲ್ಲೇ ಅಭಿವೃದ್ಧಿಪಡಿಸಿದ ಅಂದರೆ ಬೆಂಗಳೂರಿನ BL ಕಾರ್ಖಾನೆಯ ಪ್ರತಿಭಾಶಾಲಿ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು 1980ರ ದಶಕದ ಆರಂಭದಲ್ಲೇ ಅಭಿವೃದ್ಧಿಪಡಿಸಿದ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳನ್ನು ಧಿಕ್ಕರಿಸ್ಲಿಕ್ಕೆ ಹೊರಟಿದೆ, ಅವುಗಳನ್ನು ಗುಜರಿಗೆ ಹಾಕ್ಲಿಕ್ಕೆ ಹೊರಟಿದೆ ಕರ್ನಾಟಕ ಸರ್ಕಾರ. ನೋಡಿ, 1980-90ರ ದಶಕದಲ್ಲೇ ಕಂಪ್ಯೂಟರ್ ಯುಗ ಶುರುವಾಗಿಬಿಟ್ಟಿತ್ತು. ಕಂಪ್ಯೂಟರ್ಗೆ ಈಗಾಗಲೇ ಸ್ಥಾಯಿಯಾಗಿ ಹೋಗ್ಬಿಡ್ತು. ಬೆಂಗಳೂರನ್ನು ಇಡೀ ಭಾರತದ ಆಧುನಿಕ ಕಂಪ್ಯೂಟರ್ ತಂತ್ರಜ್ಞಾನ, ಮಾಹಿತಿ ಮತ್ತು ಸಂಪರ್ಕ ತಂತ್ರಜ್ಞಾನ ಹಾಗೂ ಬಂಡವಾಳ ಹೂಡಿಕೆಯ ಜಾಗತಿಕ ತಂಗುದಾಣವಾಗಿ ಖ್ಯಾತಿಯನ್ನು ಪಡೀತು. ಬೆಂಗಳೂರು ಗಾರ್ಡನ್ ಸಿಟಿ ಆಗಿದ್ದು ಸಿಲಿಕಾನ್ ಸಿಟಿ ಆಯಿತು. ಅಂಥ ಬೆಂಗಳೂರಿನ ಈ ಹೊಸ ನಗರ ಪಾಲಿಕೆ ಚುನಾವಣೆಗಳನ್ನು 5 ಮಹಾನಗರ ಪಾಲಿಕೆಗಳ ಚುನಾವಣೆಯನ್ನು ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಬದಲು ಮತ್ತೆ ಹಳೆಯ ಕಾಲದ ಮಧ್ಯಕಾಲೀನ ಯುಗದ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸ್ತಾರಂತೆ. ಅಂದರೆ ಈ ಸರ್ಕಾರಕ್ಕೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ನಂಬಿಕೆ ಹೊರಟು ಹೋಗಿಬಿಟ್ಟಿದೆ. ಅಂದರೆ ತಾನು ಬಲವಂತವಾಗಿ ಅಂದರೆ ತಮ್ಮ ಸರ್ವೋಚ್ಚ ನಾಯಕನ ಆತನನ್ನು ಖುಷಿಪಡಿಸ್ಲಿಕ್ಕೋಸ್ಕರ ನೋಡಿ ನಾವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ತಿರಸ್ಕರಿಸ್ತಾ ಇದ್ದೇವೆ ಅನ್ನೋ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಇಡೀ ಭಾರತಕ್ಕೆ. ಅದು ತನ್ಮೂಲಕ
ಈ ಭಾರತದ ಇತರ ರಾಜ್ಯಗಳ ಜನ ಕೂಡ ಈಗಾಗಲೇ 20 ವರ್ಷಗಳಿಂದ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಮೂಲಕ ಮತದಾನ ಮಾಡ್ತಾ ಭಾರತದ ಪ್ರಜಾಪ್ರಭುತ್ವಕ್ಕೊಂದು ತಂತ್ರಜ್ಞಾನಾಧಾರಿತ ಆಯಾಮವನ್ನು ಕೊಟ್ಟಿರೋ ಈ ಸುಮಾರು 98 ಕೋಟಿ ಮತದಾರರು, ಕಳೆದ ಲೋಕಸಭಾ ಚುನಾವಣೆ ಲೆಕ್ಕದಂತೆ 97 ಕೋಟಿ ಜನ ಮತದಾರರಿದ್ದರು ಭಾರತದಲ್ಲಿ, ಪ್ರೌಢವಯಸ್ಕ ಮತದಾರರಿದ್ದರು. ಅವರಲ್ಲೂ ಕೂಡ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಿಗೆ ನಂಬಿಕೆ ಹೊರಟೋಗ್ಬಿಡಬೇಕು. ಇವತ್ತು ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರಿಗೆ ಭಾರತದ ಚುನಾವಣಾ ವ್ಯವಸ್ಥೆಯಲ್ಲೇ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಚುನಾವಣಾ ಆಯೋಗದ ವಿರುದ್ಧ ಅವರಿಗೆ ಅಪಾರವಾದ ಅಪನಂಬಿಕೆ, ಸಂಶಯ, ಅನುಮಾನ, ಅಷ್ಟೇ ಅಲ್ಲ ಸಿಟ್ಟು, ಸೇಡು, ಪ್ರತಿಕಾರದ ಭಾವನೆ ಮೂಡಿಬಿಟ್ಟಿದೆ. ಒಂದು ಆಯೋಗ ಅನ್ನೋ ಸಂಸ್ಥೆ ವಿರುದ್ಧ ಮಾತ್ರವಲ್ಲ, ಹಾಲಿ ಚುನಾವಣಾ ಮುಖ್ಯ ಆಯುಕ್ತರಾಗಿರೋ ಜ್ಞಾನೇಶ್ ಕುಮಾರ್ ಅವರ ವಿರುದ್ಧ ಅಂತೂ ವ್ಯಕ್ತಿಗತವಾದ ಮಾತಿನ ಸಮರವನ್ನೇ ನಡೆಸ್ತಾ ಬಂದುಬಿಟ್ಟಿದ್ದಾರೆ 1.5 ವರ್ಷದಿಂದ ರಾಹುಲ್ ಗಾಂಧಿಯವರು. ಈ ರಾಹುಲ್ ಗಾಂಧಿಯವರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಈಗಾಗಲೇ ಪ್ರಪಂಚ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಯುಗವನ್ನು ಪ್ರವೇಶ ಮಾಡಿಬಿಟ್ಟಿದೆ ಭಾರತದಾದ್ಯಂತ. ಈಗ 2 ವಾರಗಳ ಹಿಂದೆ ಬೆಂಗಳೂರಿನಲ್ಲಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಕೃತಕ ಬುದ್ಧಿಮತ್ತೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಜಾಗತಿಕ ಮಹಾಸಮ್ಮೇಳನವನ್ನೇ ನಡೆಸಿ ಒಂದು ಹೊಸ ಭಾಷ್ಯ ಬರೆದಿದ್ದಾರೆ. 21ನೇ ಶತಮಾನದ ಭಾರತದಲ್ಲಿ ಕರ್ನಾಟಕಕ್ಕೆ ಇವತ್ತು ನಾವು ಅಂದ್ಕೊಂಡಿದ್ವಿ ಸಿದ್ದರಾಮಯ್ಯ ಸರ್ಕಾರ ಭಾಳ ಪ್ರಗತಿಪರ ಮನೋಧರ್ಮದ ಉದಾರವಾದಿ ಮನಸ್ಥಿತಿಯ ಬುದ್ಧಿಜೀವಿಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರೋ ಸರ್ಕಾರ ಅಂತ ನಾವು ತಿಳ್ಕೊಂಡಿದ್ವಿ. ಇಲ್ಲ, ರಾಹುಲ್ ಗಾಂಧಿಯನ್ನು ಇವರು ತೃಪ್ತಿಪಡಿಸ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ ತಮ್ಮ ಇನ್ನೂ 2 ವರ್ಷ 2 ಬಜೆಟ್ ಮಂಡಿಸಬೇಕು ಅನ್ನೋ ಕನಸು ನನಸಾಗದೆ ಹೋಗ್ಬೋದು ಅನ್ನೋ ಆತಂಕ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲಿ ರಾಹುಲ್ ಗಾಂಧಿಗೆ ಸಿಟ್ಟು ಬಂತು ಅಂದರೆ ಅವ್ರ ಮಾತಿನಂತೆ ನಡ್ಕೊಳ್ಳದೆ ಹೋದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರದೇ ಇರ್ಬೋದು, ತಾನು ಈಗಾಗಲೇ ಹೆಚ್ಚು ಕಡಿಮೆ ವಶಪಡಿಸ್ಕೊಂಡ್ರೆ ಆ ಮುಖ್ಯಮಂತ್ರಿ ಪದವಿ ಕೈ ತಪ್ಪು ಹೋಗ್ಬಿಡ್ಬೋದು ಅನ್ನೋ ಆತಂಕ ಇವ್ರಿಗಿರ್ಬೋದು. ಅವರಿಬ್ಬರ ಆತಂಕಕ್ಕೆ ಬಲಿಪಶುವಾಗ್ತಾ ಇದೆ ನಮ್ಮ ವೈಜ್ಞಾನಿಕ ಪರಂಪರೆ. ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಪ್ರತಿಯೊಂದು ಭಾಷಣದಲ್ಲೂ ಅವರ 17 ವರ್ಷದ ಆಳ್ವಿಕೆಯಲ್ಲಿ ಆಗ ತಾನೇ ಕಂಡುಬಿಡ್ತಾ ಇದ್ದ ಸ್ವತಂತ್ರ ಭಾರತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬುನಾದಿಯನ್ನು ಹಾಕಿದರು ಅಂತ ಇವರೇ ಕಾಂಗ್ರೆಸ್ಸಿಗರೇ ಹೇಳ್ಕೊಳ್ತಾ ಇರ್ತಾರೆ. ಆದರೆ ನೆಹರು ಅವರ ಚಿಂತನಾ ಕ್ರಮದಲ್ಲಿ ಸೈಂಟಿಫಿಕ್ ಟೆಂಪರ್ ಅನ್ನೋದು ಭಾಳ ಅತ್ಯಂತ ಪ್ರಮುಖವಾದ ಅಂಶವಾಗಿರ್ತಿತ್ತು, ಅಂತರ್ಗತವಾಗಿರ್ತಿತ್ತು. ಅವರ ಬಹುತೇಕ ಭಾಷಣಗಳಲ್ಲಿ ಈ ವೈಜ್ಞಾನಿಕ ಮನೋಧರ್ಮ ಅನ್ನೋದು ಭಾಳ ಪ್ರಮುಖ ಅಂಶವಾಗಿತ್ತು. ಅದರ ಜಾಡು ಹಿಡ್ಕೊಂಡ್ಬಿಟ್ಟೆ ಡಾಕ್ಟರ್ ಎಚ್ ನರಸಿಂಹಯ್ಯರು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅನ್ನೋ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದರು. ಅದೇ ರೀತಿ ಉಪನಿಷತ್ನಲ್ಲಿ ಕೂಡ ವಿದ್ಯೆಯಾಮೃತ ಮಶ್ನತೆ ಅಂತ, ವಿದ್ಯೆಯಾಮೃತ ಮಶ್ನತೆ ಅಂದರೆ ವಿದ್ಯೆಯಿಂದ ಜ್ಞಾನಾರ್ಜನೆಯಿಂದ ಅಮೃತತ್ವ ಪ್ರಾಪ್ತವಾಗುತ್ತೆ ಅಂತ. ಆದರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಒಂದು ನಂಬಿಕೆ ಏನು ಅಂತಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಜ್ಞಾನದಿಂದ ವಿಜ್ಞಾನದ ಕಡೆಗೆ, ವಿಜ್ಞಾನದಿಂದ ತಂತ್ರಜ್ಞಾನದ ಕಡೆಗೆ ಅಂತ ಏಕಮುಖವಾಗಿ ಚಲನೆ ಆಗ್ತಾಯಿದ್ರೆ, ಅಂದರೆ ಪ್ರಾಚೀನ ಕಾಲದಿಂದ ಮಧ್ಯಕಾಲೀನ ಯುಗಕ್ಕೆ, ಮಧ್ಯಕಾಲೀನ ಯುಗದಿಂದ ಆಧುನಿಕ ಯುಗಕ್ಕೆ, ಆಧುನಿಕ ಯುಗದಿಂದ ಅತ್ಯಾಧುನಿಕ ಯುಗಕ್ಕೆ ಇವತ್ತಿನ ಜೆನ್ ಝೆಡ್ ಜನ್ರೇಷನ್, ಆ ಹೊಸ ತಲೆಮಾರಿನಿದೆ, ಅವರೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹತ್ತ ಆಕರ್ಷಿತರಾಗ್ತಿರುವಾಗ ನಮ್ಮ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ಸಿಗರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳು ಬಿಟ್ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ವಾಪಸ್ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಶಾಸನ ರೆಡಿ ಆಗಿಬಿಟ್ಟಿದೆ. ವಿಪರ್ಯಾಸ ಅಂತಂದರೆ ಕಾನೂನು ಸಚಿವರಾಗಿರೋ ಕಾರಣಕ್ಕಾಗಿ ತಮ್ಮ ಪದನಿಮಿತ್ತ ಕರ್ತವ್ಯ ಅಂತ ಭಾವಿಸ್ಬಿಟ್ಟು ಈ ಶಾಸನ ರಚನೆಗೆ ಹೊರಟಿರೋ ಎಚ್ ಕೆ ಪಾಟೀಲರು ಪಾಪ ಅವರು 2007-8 ಅವಧಿಯಲ್ಲಿ ಅಸೆಂಬ್ಲಿ ಚುನಾವಣೆ ಮತ್ತು ಕೌನ್ಸಿಲ್ ಚುನಾವಣೆ ಎರಡನ್ನೂ ಸೋತು ಮನೆಯಲ್ಲಿದ್ದಾಗ ತಮ್ಮ ಗದಗಿನ ಹುಲಕೋಟೆಯ ತಮ್ಮ ರೂರಲ್ ಇಂಜಿನಿಯರಿಂಗ್ ಕಾಲೇಜಿನ ದೇಶಿ ಪರಿಣಿತರನ್ನು ಬಳಸ್ಕೊಂಡ್ಬಿಟ್ಟು, ಆ ಕಾಲೇಜಿನ ಪ್ರೊಫೆಸರ್ಗಳು ಮತ್ತು ಟೆಕ್ನಿಷಿಯನ್ಗಳನ್ನು ಬಳಸ್ಕೊಂಡ್ಬಿಟ್ಟು ಇಡೀ ದೇಶಕ್ಕೆ ಮಾದರಿಯಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅನ್ವೇಷಣೆ ಮಾಡಿದರು ಎಚ್ ಕೆ ಪಾಟೀಲರು. ಈ ಜಗತ್ತಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. 2 ರೂಪಾಯಿಗೆ 20 ಲೀಟರ್ ಶುದ್ಧ ಕುಡಿಯೋ ನೀರು ಅನ್ನೋ ಪ್ರಯೋಗ ಶುರು ಮಾಡಿದ್ದೇ ಎಚ್ ಕೆ ಪಾಟೀಲರು. ಅದು ಮುಂದೆ ಅಖಿಲ ಭಾರತ ಮಟ್ಟದಲ್ಲಿ ಅದು ಆವತ್ತಿನ UPA ಸರ್ಕಾರದ ಸಾಮ್ರಾಜ್ಞಿ ಆಗಿದ್ದ ಸೋನಿಯಾ ಗಾಂಧಿಯವರ ಗಮನಕ್ಕೆ ಬಂದಾಗ ಅವರದನ್ನು ರಾಯ್ಬರೇಲಿನಲ್ಲಿ, ಅಮೇಥಿನಲ್ಲಿ ಕೆಲವು ಪೈಲಟ್ ಘಟಕಗಳನ್ನು ಸ್ಥಾಪಿಸಿದರು. ಅದಾದ ನಂತರ UPA ಸರ್ಕಾರ ಅದನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಘೋಷಿಸಿತ್ತು. ಆ ರೀತಿ ಸ್ಥಳೀಯ ಪರಿಣಿತರನ್ನು ಕಟ್ಕೊಂಡ್ಬಿಟ್ಟು ಎಲ್ಲ ಇಡೀ ಗ್ರಾಮೀಣ ಕರ್ನಾಟಕ, ಗ್ರಾಮೀಣ ಭಾರತಕ್ಕೆ ಮಾದರಿಯಾದಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತಯಾರಿಸಿದ ಎಚ್ ಕೆ ಪಾಟೀಲರು ಈ ವಿಜ್ಞಾನ ತಂತ್ರಜ್ಞಾನವನ್ನು ಬಿಟ್ಬಿಟ್ಟು
ರಾಹುಲ್ ಗಾಂಧಿಯನ್ನು ತೃಪ್ತಿಪಡಿಸೋಕ್ಕೆ EVM ಮಷಿನ್ಗಳ ಬದಲು ಬ್ಯಾಲೆಟ್ ಪೇಪರ್ ತರಲಿಕ್ಕೆ ಹೊರಟಿದ್ದಾರೆ. ನೋಡಿ, ಗ್ರೇಟರ್ ಬೆಂಗಳೂರಿಗೆ ಬ್ಯಾಲೆಟ್ ಪೇಪರ್ ಅಂತೆ. ಅದೇ ರೀತಿ ಇತರ 2 ಮತ್ತು 3ನೇ ದರ್ಜೆ ನಗರಗಳ ನಗರ ಪಾಲಿಕೆ ಮತ್ತು ನಗರಸಭೆ ಚುನಾವಣೆಗಳಿಗೂ ಬ್ಯಾಲೆಟ್ ಪೇಪರ್ ಅಂತೆ. ಅದಾದ ನಂತರ ಸಾಕಷ್ಟು ಈಗಾಗಲೇ ದೀರ್ಘಾವಧಿ ಮುಂದೂಡ್ತಾ ಬಂದಿರೋ ಈ ಪಂಚಾಯತ್ ರಾಜ್ ಚುನಾವಣೆಗಳಿಗೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಕೂಡ ಬ್ಯಾಲೆಟ್ ಪೇಪರ್ ಯುಗಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮತದಾರರನ್ನು, ಪ್ರಜ್ಞಾವಂತ ಮತದಾರರನ್ನು ಈ ಕಾಂಗ್ರೆಸ್ಸಿಗರು. ಇದು ಎಂಥ ಘೋರವಾದ ಅಪಚಾರ. ನಮ್ಮ ಜನಸಾಮಾನ್ಯರ ರಾಜಕೀಯ ವಿವೇಕದಲ್ಲೇ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಯಾಕಂದರೆ ಕಳೆದ 12 ವರ್ಷಗಳಿಂದ ಸುಮಾರು 90 ವಿವಿಧ ಚುನಾವಣೆಗಳು ಸೋತಿರೋ ರಾಹುಲ್ ಗಾಂಧಿಗೆ ತನ್ನಲ್ಲಿ ತನಗೆ ಆತ್ಮವಿಶ್ವಾಸ ಹೊರಟೋಗಿರೋದು ಅಷ್ಟೇ ಅಲ್ಲ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಇಲ್ಲಿನ ಚುನಾವಣಾ ವ್ಯವಸ್ಥೆ, ಇಲ್ಲಿನ ಮತದಾನದ ವ್ಯವಸ್ಥೆ, ಮುಖ್ಯವಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತ್ತು ಚೀಫ್ ಎಲೆಕ್ಷನ್ ಕಮಿಷನರ್ ಅವರ ಮೇಲಿನ ಅಪನಂಬಿಕೆ ಮತ್ತು ಅನುಮಾನದಿಂದಾಗಿ ತಮ್ಮ ಪಕ್ಷ ಆಳ್ವಿಕೆಯಲ್ಲಿರೋ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಹುಶಃ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬದಲು ಇದನ್ನು ಮಾಡಲಿಕ್ಕೆ ಬ್ಯಾಲೆಟ್ ಪೇಪರ್ ತರಲಿಕ್ಕೆ ಹೊರಟಿದ್ದಾರಂತೆ. ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಬದಲು ಜ್ಞಾನದಿಂದ ಅಜ್ಞಾನದ ಕಡೆಗೆ, ಆಧುನಿಕದಿಂದ ಪ್ರಾಚೀನ ಯುಗಕ್ಕೆ, ಮಧ್ಯಕಾಲೀನ ಯುಗಕ್ಕೆ ಮರುಪ್ರಯಾಣ ಮಾಡ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರೇ, ತಮ್ಮ ಬಜೆಟ್ಟಿನ ಅಂಥ ಪ್ರಗತಿಪರ ಬಜೆಟನ್ನು ಕೊಟ್ಟಿದ್ದೀನಿ ಅಂತ ನಿನ್ನೆ ತಾನೇ ನೀವು ಶಾಸಕರಿಗೆಲ್ಲ ಪಾಠ ಮಾಡಿದ್ರಿ, ವಿಶೇಷವಾದ ಟ್ಯುಟೋರಿಯಲ್ ಕ್ಲಾಸ್ ನಡೆಸಿದ್ರಿ. ನಿಮ್ಮ ಇಡೀ ಬಜೆಟ್ನ ಉದ್ದೇಶ ಇದೇನಾ? ಸಾಕು, ವಿಜ್ಞಾನ ತಂತ್ರಜ್ಞಾನ ಬೇಡ ನಮಗೆ, ನಾವು ಮತ್ತೆ ಬ್ಯಾಲೆಟ್ ಪೇಪರಿಗೆ ಹೋಗೋಣ ಅಂತ. ಈ ಪ್ರತಿಗಾಮಿ ನಿಲುವಿಗೆ ವಿರೋಧ ಪಕ್ಷಗಳು ಸುಲಭವಾಗಿ ಬಿಟ್ಕೊಡ್ಬಾರ್ದು. ಅಕಸ್ಮಾತ್ ಶಾಸಕಾಂಗದಲ್ಲಿ ಸಂಖ್ಯಾಬಲದ ಕೊರತೆಯಿಂದ ಈ ಶಾಸನ ಪಾಸಾದರೂ ಕೂಡ ರಾಜ್ಯಪಾಲರು ಇದನ್ನು ಅನುಮೋದಿಸಬಾರ್ದು. ಯಾಕಂದರೆ ಇವರ ಮೂಲ ಉದ್ದೇಶ ಕೇವಲ EVM ಮಷಿನ್ ಬದಲು ಬ್ಯಾಲೆಟ್ ಪೇಪರ್ ತರೋದಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಮತದಾರರಲ್ಲಿ EVM ಮಷಿನ್ಗಳ ಬಗ್ಗೆ ನಂಬಿಕೆ ಹೊರಟೋಗಬೇಕು, ಎಲ್ಲ ಕಡೆ ಮತ್ತೆ ಬ್ಯಾಲೆಟ್ ಪೇಪರ್ ವಾಪಸ್ ಬರಬೇಕು, ಚುನಾವಣಾ ಆಯೋಗದ ಬಗ್ಗೆ ಅವರ ನಾಯಕ ಮಾಡ್ತಿರೋ ಆರೋಪ ನಿಜ ಅಂತ ಜನ ಎಲ್ಲ ನಂಬೋ ಹಾಗಾಗಬೇಕು. ಅಂದರೆ ನರೇಂದ್ರ ಮೋದಿ ನಾಯಕತ್ವದ ವಿರುದ್ಧ ನಿರಂತರ ಸಮರವನ್ನೇ ನಡೆಸಿರೋ, ಅಪಪ್ರಚಾರದ ಸಮರವನ್ನೇ ನಡೆಸಿರೋ ರಾಹುಲ್ ಗಾಂಧಿ ಅವರ ಸಮರ್ಥನೆಗೋಸ್ಕರ ನೋಡಿ, ಹೆಸರು ಗ್ರೇಟರ್ ಬೆಂಗಳೂರು, ಅದನ್ನು ಮತ್ತೆ ವಾಪಸ್ಸು ಮಧ್ಯಕಾಲೀನ ಯುಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಬ್ಯಾಲೆಟ್ ಪೇಪರ್ ಮತದಾನದ ಮೂಲಕ. ಎಂಥ ವಿಪರ್ಯಾಸ ನೋಡಿ. ನಮಸ್ಕಾರ.